ಮೊಂತಾ ಚಂಡಮಾರುತದ ಹೊಡೆತಕ್ಕೆ ಇಡೀ ರೈಲ್ವೆ ನಿಲ್ದಾಣದ ಹಳಿಗಳು ಪ್ರವಾಹ ಪಾಲಾಗಿವೆ. ಹಳಿಗಳೇ ಕಾಣದ ಮಟ್ಟಕ್ಕೆ ಮಳೆ ನೀರು ತುಂಬಿಕೊಂಡಿದ್ದು ಹತ್ತಾರು ರೈಲುಗಳ ಪ್ರಯಾಣ ವ್ಯತ್ಯಯವಾಗಿದೆ. ತೆಲಂಗಾಣದ ಮೆಹಬೂಬಾಬಾದ್ನಲ್ಲಿರೋ ಡೋರ್ನಕಲ್ ರೈಲ್ವೆ ನಿಲ್ದಾಣದಲ್ಲಿ ಪ್ರವಾಹ ಆವರಿಸಿದ್ದು ಪ್ರಯಾಣಿಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಮತ್ತೊಂದೆಡೆ ಮಳೆಯಬ್ಬರದ ನಡುವೆ ಹೈದರಾಬಾದ್ನ ಗಚ್ಚಿಬೌಲಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ವಾಹನ ಸವಾರರು ತತ್ತರಿಸಿದ್ದಾರೆ. ಮೊಂತಾ ಚಂಡಮಾರುತದ ನರ್ತನಕ್ಕೆ ತಮಿಳುನಾಡಿನ ಹಲವು ಭಾಗಗಳಲ್ಲೂ ರಣಮಳೆ ಅಬ್ಬರಿಸಿದೆ. ಈ ಮಳೆಯಿಂದ ಪ್ರವಾಹ ಸೃಷ್ಟಿಯಾಗಿದ್ದು ಚೆನ್ನೈನ ಅವಡಿ ನಗರದ ಒಂದಿಡೀ ಗ್ರಾಮ ಜಲಾವೃತಗೊಂಡಿದೆ. ಆಂಧ್ರ ತೆಲಂಗಾಣದಲ್ಲಿ ತಲ್ಲಣ ಮೂಡಿಸಿರೋ ಮೊಂತಾ ಚಂಡಮಾರುತ ಒಡಿಶಾಗೂ ಹೊಡೆತ ಕೊಟ್ಟಿದೆ. ಚಂಡಮಾರುತದ ಪ್ರಭಾವಕ್ಕೆ ಗಾಳಿ ಸಹಿತ ಭಾರಿ ಮಳೆ ಸುರಿದಿದ್ದರಿಂದ ಕೊರತ್ಪುಟ್ ಪ್ರದೇಶದಲ್ಲಿ ಹೆದ್ದಾರಿಯಲ್ಲೇ ಭೂಕುಸಿತ ಸಂಭವಿಸಿದೆ. ರಾಯಗಢ, ಗಜಪತಿ, ಗಂಜಾಂ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆ ಆರಂಭವಾಗಿದ್ದು ತಗ್ಗು ಪ್ರದೇಶಗಳಿಂದ 11,396 ಜನರನ್ನ ಸ್ಥಳಾಂತರಿಸಲಾಗಿದೆ. ಯಾವುದೇ ಅನಾಹುತ ನಡೆಯದಂತೆ ಒಡಿಶಾ ವಿಪತ್ತು ಕ್ಷಿಪ್ರಕ್ರಿಯಾ ಪಡೆಯ 30 ತಂಡಗಳನ್ನ ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಆರೋಪಿಗಳ ವಿಚಾರಣೆ ನಡೆಸಿದೆ. ಬೆಡ್ಶೀಟ್, ದಿಂಬು, ಬ್ಯಾರಕ್ ಬದಲಿಸುವ ಕುರಿತು ಕೆಲ ಸೂಚನೆ ನೀಡಿದೆ. ದರ್ಶನ್ ಸೇರಿ ಇತರೆ ಆರೋಪಿಗಳಿಗೆ ಹರಿದ ಕಂಬಳಿ ಕೊಟ್ಟಿರುವುದು ನಾಚಿಕೆಗೇಡು. ಜನಸಾಮಾನ್ಯರ ಬಗ್ಗೆ ಅವರಿಗೆ ಸ್ವಲ್ಪ ಮಾನವೀಯತೆ ಇರಬೇಕು. ಚಳಿಯಿಂದ ರಕ್ಷಣೆಗೆ ಗುಣಮಟ್ಟದ ಹೊಸ ಕಂಬಳಿ, ಬಟ್ಟೆ ಒದಗಿಸಬೇಕು. ತಿಂಗಳಿಗೊಮ್ಮೆ ಕಂಬಳಿ, ಬಟ್ಟೆ ಶುಚಿಗೊಳಿಸಬೇಕು. ಕೈದಿಗಳ ಭದ್ರತೆ ವಿಚಾರದಲ್ಲಿ ಕೋರ್ಟ್ ಮಧ್ಯ ಪ್ರವೇಶಿಸುವುದಿಲ್ಲ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಆರೋಪಿಗಳು ಕೋರಿದ್ದಾರೆ. ಸಾಧ್ಯವಿದ್ದರೆ ಸೂಕ್ತ ಭದ್ರತೆಯುಳ್ಳ ಬ್ಯಾರಕ್ಗೆ ಶಿಫ್ಟ್ ಮಾಡಲು ಪರಿಶೀಲಿಸಲು ಕೋರ್ಟ್ ಸೂಚನೆ ನೀಡಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸಿರುವ ಬಗ್ಗೆ ಕೋರ್ಟ್ ಆದೇಶದಂತೆ ಪರಿಶೀಲಿಸಿದ ಅಧಿಕಾರಿಗಳು ಇದೀಗ ವರದಿ ಸಲ್ಲಿಸಿದ್ದಾರೆ. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವರದಿ ಸಲ್ಲಿಕೆಯಾಗಿದೆ. ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆ ಇದೆ. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ, ದಿಂಬಿಗೆ ಅವಕಾಶ ಇಲ್ಲ. ದರ್ಶನ್ ಸೆಲೆಬ್ರಿಟಿ ಆಗಿರುವುದರಿಂದ ಜೈಲು ಕೋಣೆ ಹೊರಗೆ ಓಡಾಡಿದ್ರೆ ಬೇರೆಯವರು ಕಿರುಚುತ್ತಾರೆ. ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತೆಗಿತಾರೆ. ಕೈದಿಗಳಿಗೆ ಟಿವಿ ಅವಕಾಶ ಇದೆ, ಆದರೆ ಪ್ರತಿ ಬ್ಯಾರಕ್ಗೆ ಟಿವಿ ನೀಡಬೇಕು ಅನ್ನೋ ನಿಯಮವಿಲ್ಲ. ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಫೋನ್ ಕಾಲ್ ರೆಕಾರ್ಡ್ ಮಾಡಲಾಗುತ್ತೆ. ದರ್ಶನ್ ಕಾಲಿನಲ್ಲಿ ಫಂಗಸ್ ಬಂದಿಲ್ಲ, ಚರ್ಮರೋಗ ತಜ್ಞೆ ಪರಿಶೀಲಿಸಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೈಫೈಗೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಯೂಸರ್ ನೇಮ್ ಬಳಸಿರುವುದು ಬೆಳಕಿಗೆ ಬಂದಿದೆ. ಪಾಕಿಸ್ತಾನ ಜಿಂದಾಬಾದ್ ಎಂದು ಯೂಸರ್ ನೇಮ್ ಬಳಸಿರುವುದು ದೇಶದ್ರೋಹಿ ಕೆಲಸ ಅಂದಿರೋ ಬಜರಂಗದಳ ಕಾರ್ಯಕರ್ತರು ಈ ಸಂಬಂಧ ಜಿಗಣಿ ಠಾಣೆಗೆ ದೂರು ನೀಡಿದ್ದಾರೆ. ಈ ಗ್ರಾಮದಲ್ಲಿ ಯಾರೋ ಒಬ್ಬ ಭಯೋತ್ಪಾದಕ ವಾಸವಾಗಿದ್ದಾನೆ ಅಂತ ಆರೋಪಿಸಿದ್ದಾರೆ. ಇಲ್ಲೊಂದು ಐಡಿ ಇರತಕ್ಕಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಒಂದು ವೈಫೈ ಐಡಿಯನ್ನ ಈ ಒಂದು 100 ಅಡಿ ಅಂತರದ ರೇಡಿಯಸ್ ಒಳಗಡೆ ಯಾರೋ ಒಬ್ರು ಉಪಯೋಗಿಸ್ತಾ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥ. ಈ ಸಂಬಂಧ ಎನ್ಸಿಆರ್ ದಾಖಲಿಸಿಕೊಂಡ ಪೊಲೀಸರು ಕಲ್ಲುಬಾಳು ಗ್ರಾಮದಲ್ಲಿ ಸಹಕಾರಿ ಬ್ಯಾಂಕ್, ಶಾಲೆ ಸೇರಿದಂತೆ ಸುತ್ತಮುತ್ತಲಿನ ಮನೆಯವರ ಮಾಹಿತಿ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಮೊಬೈಲ್ ಕಳ್ಳರನ್ನ ರಣಬೇಟೆಯಾಡಿದ್ದಾರೆ. ಮೊಬೈಲ್ ಎಗರಿಸುತ್ತಿದ್ದ 42 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 42 ಆರೋಪಿಗಳು ಕದ್ದಿದ್ದ 3,36,00,000 ಮೌಲ್ಯದ 1,949 ಮೊಬೈಲ್ಗಳನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ಕೇವಲ 6 ಮಂದಿ ಖದೀಮರಿಂದಲೇ 450 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಬಸ್ಗೆ ಹತ್ತುತ್ತಿದ್ದ 5-6 ಕಳ್ಳರು ಪ್ರಯಾಣಿಕರ ಗಮನವನ್ನ ಬೇರೆಡೆ ಸೆಳೆದು ಮೊಬೈಲ್ ಕಳ್ಳತನ ಮಾಡ್ತಾ ಇದ್ರು. ಬಳಿಕ ಒಬ್ಬರಿಂದ ಇನ್ನೊಬ್ಬರಿಗೆ ಮೊಬೈಲ್ ಶಿಫ್ಟ್ ಮಾಡ್ತಾ ಇದ್ರು. ಅಲ್ಯೂಮಿನಿಯಂ ಫೈಲ್ ನಲ್ಲಿ ಮೊಬೈಲ್ ಸುತ್ತಿಡ್ತಾ ಇದ್ರು. ಇದರಿಂದ ಕೂಡಲೇ ಮೊಬೈಲ್ ನೆಟ್ವರ್ಕ್ ಜಾಮ್ ಆಗ್ತಾ ಇತ್ತು. ತಕ್ಷಣ ಯಾರೇ ಕರೆ ಮಾಡಿದ್ರೂ ರೀಚ್ ಆಗ್ತಾ ಇರಲಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಅಥವಾ ಬ್ಯುಸಿ ಅಂತ ಬರ್ತಾ ಇತ್ತು. ಇದೇ ಟೆಕ್ನಿಕ್ ಬಳಸಿ ಮೊಬೈಲ್ ಎಗರಿಸ್ತಾ ಇದ್ವಿ ಅಂತ ಆರೋಪಿಗಳು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಮಹಾರಾಷ್ಟ್ರದ ಕನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು, ನೀವು ಒಳ್ಳೆಯ ಪ್ರಜೆ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲದೆ ನೀವು ಮಾತನಾಡುವುದನ್ನ ನಿಲ್ಲಿಸಿ, ಮೌನವಾಗಿ ಬೇರೆ ಮಠದಲ್ಲಿ ಧ್ಯಾನ ಮಾಡಿ ಅಂತ ಸಲಹೆ ನೀಡಿದೆ.
ವಿಜಯಪುರ ಜಿಲ್ಲೆ ಪ್ರವೇಶಿಸದಂತೆ ಜಿಲ್ಲಾಡಳಿತ 2 ತಿಂಗಳು ನಿರ್ಬಂಧ ಹೇರಿದ್ದನ್ನ ಪ್ರಶ್ನಿಸಿ ಕನ್ನೇರಿ ಶ್ರೀ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅರ್ಜಿ ವಜಾಗೊಳಿಸಿದ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಹಾಗೂ ನ್ಯಾಯಮೂರ್ತಿ ಪ್ರಸನ್ನ ವರಾಲೆ ಪೀಠ ಸ್ವಾಮೀಜಿ ಈ ರೀತಿಯ ಕೀಳುಮಟ್ಟದ ಹೇಳಿಕೆಯನ್ನ ನೀಡಿದ್ದು ಸರಿಯಲ್ಲ ಎಂದಿದೆ. ಹೈದರಾಬಾದ್ ಮೂಲದ ಉದ್ಯಮಿಗಳಿಂದ ವಂಚನೆಗೆ ಒಳಗಾದ ಜೋಳದ ವ್ಯಾಪಾರಿಯೋರ್ವ ಸಚಿವ ಜಮೀರ್ ಅಹಮದ್ ಮುಂದೆ ಹೈಡ್ರಾಮಾ ಮಾಡಿದ್ದಾನೆ. ರಕ್ತದಲ್ಲಿ ಬರೆದಿದ್ದ ಡೆತ್ ನೋಟ್ ಅನ್ನ ಸಚಿವರಿಗೆ ತೋರಿಸಿ ರಾಮಕೃಷ್ಣ ಕಣ್ಣೀರು ಹಾಕಿದ್ದಾನೆ. ಹೈದರಾಬಾದ್ ಮೂಲದ ಅಕ್ಬರ್, ಸದ್ದಾಂ, ನಾಸೀರ್ ಹೆಸರಿನ ಉದ್ಯಮಿಗಳಿಗೆ ಜೋಳ ಮಾರಿದ್ದ ರಾಮಕೃಷ್ಣ ಉದ್ಯಮಿಗಳು ಹಣ ನೀಡದೆ ವಂಚಿಸಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಬಳಿಕ ಪೇರೆಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿ ಅಕ್ಬರ್ ಪಾಷಾನನ್ನ ಬಂಧಿಸಿ ಕರೆತಂದಿದ್ರು. ಈ ವೇಳೆ ಪಿಎಸ್ಐಗೆ ಕರೆ ಮಾಡಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ಅವರು ನಮ್ಮ ರಿಲೇಷನ್ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಸೆಟಲ್ ಮಾಡಿಕೊಳ್ತಾರೆ ಅಂತ ಹೇಳಿದ್ರು. ಈಗ ಇದೇ ಮಾತು ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವ ಜಮೀರ್ ಅಹಮದ್ ಮಧ್ಯಸ್ಥಿಕೆ ವಹಿಸದೇ ಇದ್ದಿದ್ರೆ ನನಗೆ ಹಣ ಬರ್ತಾ ಇತ್ತು ಅಂತ ರಾಮಕೃಷ್ಣ ಆಕ್ರೋಶ ಹೊರಹಾಕಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ತಮ್ಮ ಪಕ್ಷಗಳ ಪರ ಮತಯಾಚನೆಗೆ ದೊಡ್ಡ ನಾಯಕರೇ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಹಾರದ ಮುಜಫರ್ಪುರದಲ್ಲಿ ಸಮಾವೇಶ ನಡೆಸಿದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅವರಿಗೆ ಮತ ಬೇಕು, ನೀವು ನರೇಂದ್ರ ಮೋದಿಗೆ ನೃತ್ಯ ಮಾಡಲು ಹೇಳಿದ್ರೆ ಅವರು ನೃತ್ಯ ಮಾಡುತ್ತಾರೆ ಎಂದಿದ್ದಾರೆ. उन्हें सिर्फ आपका वोट चाहिए। अगर आप कहोगे नरेंद्र मोदी जी आप ऐसा ड्रामा करो वोट के लिए, वो कर देंगे। जो भी करवाना है करवा लो। मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लो, नाच लेंगे, नाच लेंगे। कह रहा आप कोशिश करो, मोदी जी आइए स्टेज पे आइए, भाषण मत दीजिए, डांस कर दीजिए, हम आपको वोट देंगे, देखना कर देंगे। ನಗುವಿನ ಅರಸ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ 4 ವರ್ಷಗಳೇ ಉರುಳಿವೆ. ಅಪ್ಪು ಕುಟುಂಬ ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ಬುಧವಾರ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಮಾಡಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಪುನೀತ್ ಸಮಾಧಿಗೆ ಕುಟುಂಬದವರು ಪೂಜೆ ಸಲ್ಲಿಸಿದರು. ಈ ವೇಳೆ ಪುನೀತ್ ನೆನೆದ ನಟ ಶಿವರಾಜ್ ಕುಮಾರ್ ಪುನೀತ್ ಇಲ್ಲ ಅಂದುಕೊಂಡ್ರೆ ದೂರ ತಳ್ಳಿದಂತಾಗುತ್ತೆ, ನಾವು ಅವನ ನೆನಪಿನಲ್ಲಿ ಬಾಳಬೇಕು ಎಂದಿದ್ದಾರೆ. ನಾವು ಏನು ಗೊತ್ತಾ, ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ, ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನ್ನ ದೂರ ತಳ್ದಂಗೆ ಆಗುತ್ತೆ. ನಾವು ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಅಪ್ಪು ಅಭಿಮಾನಿಗಳು ಅಪ್ಪು ಪುಣ್ಯ ಸ್ಮರಣೆಯನ್ನ ಅರ್ಥಪೂರ್ಣವಾಗಿಸಿದ್ದಾರೆ. ಪರಮಾತ್ಮನ ಫ್ಯಾನ್ಸ್ ಅಪ್ಪು ಹೆಸರಲ್ಲಿ ರಕ್ತದಾನ, ನೇತ್ರದಾನ ಶಿಬಿರ ಆಯೋಜನೆ ಮಾಡಿದ್ರು. ಮಕ್ಕಳಿಗೆ ನೋಟ್ಬುಕ್ಗಳನ್ನು ಹಂಚಿದ್ದಾರೆ. ಇನ್ನು ಅಪ್ಪು ನೆನೆದು ಕಣ್ಣೀರು ಹಾಕಿದ ಅಭಿಮಾನಿಯೋರ್ವ ಅಪ್ಪು ಇನ್ನೂ ಇರಬೇಕಿತ್ತು, ಭಗವಂತ ನಮಗೆ ಆ ಅವಕಾಶ ಇಲ್ಲದಂತೆ ಮಾಡಿದ್ದಾನೆ ಎಂದಿದ್ದಾರೆ. ಅಪ್ಪು ಬಾಸ್ಗೆ ಜಯವಾಗಲಿ, ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರು ಮತ್ತೆ ಹುಟ್ಟಿ ಬರಲಿ. ಅವರು ಇದ್ದಿದ್ರೆ ಇವತ್ತು ವರ್ಷಕ್ಕೊಂದೇ ಸಿನಿಮಾ ತೆಗೆದಿದ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗಿತಿದ್ರು. ಪರಮಾತ್ಮ ನಮಗೆ ಆ ಅವಕಾಶನ ಇಲ್ದಂಗೆ ಮಾಡಿದ್ದಾನೆ. ಅವ್ರು ಇರಬೇಕಾಗಿತ್ತು, ಅವ್ರು ಇನ್ನೂ ಸಿನಿಮಾಗಳನ್ನ ಮಾಡಬೇಕಾಗಿತ್ತು, ಇನ್ನೂ ಜನೋಪಕಾರಿ ಕಾರ್ಯ ಕೆಲಸಗಳನ್ನ ಮಾಡಬೇಕಾಗಿತ್ತು. ಅವ್ರು ಇದ್ದಿದ್ರೆ ಇನ್ನೂ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಾಗ್ತಿದ್ವು. ಸಂಬಂಧ ಧರ್ಮಸ್ಥಳ ಠಾಣೆಯ ಎಫ್ಐಆರ್ ರದ್ದು ಕೋರಿ ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಟಿ ಜಯಂತ್ ಹಾಗೂ ವಿಠ್ಠಲಗೌಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ಅಕ್ಟೋಬರ್ 24ರಂದು ನೀಡಿದ್ದ ನೋಟಿಸ್ ರದ್ದಿಗೂ ಮನವಿ ಮಾಡಿದ್ದಾರೆ. ಖುದ್ದಾಗಿ ನೋಟಿಸ್ ನೀಡದೆ ವಾಟ್ಸ್ಆಪ್, ಮೇಲ್ನಲ್ಲಿ ನೋಟಿಸ್ ನೀಡಿದ್ದಾರೆ. ಹಲವು ಬಾರಿ ವಿಚಾರಣೆಗೆ ಕರೆದು 100 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ್ದಾರೆ. ದೂರಿನಲ್ಲಿ ಸೆಕ್ಷನ್ 164ರ ಹೇಳಿಕೆಯಲ್ಲಿ ತಮ್ಮ ವಿರುದ್ಧ ಆರೋಪಗಳಿಲ್ಲ, ಆದರೂ ನೋಟಿಸ್ ನೀಡಿದ್ದಾರೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದ ಸಾಹಿತಿ ಕೋಲಾರದ ಹರಿಹರ ಪ್ರಿಯ ಕೋಲಾರದ ಮಾಲೂರು ನಿವಾಸದಲ್ಲಿ ಸರ್ಕಾರ ನೀಡಿದ್ದ ಪ್ರಶಸ್ತಿ ಪುರಸ್ಕಾರಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪುಸ್ತಕ ಮನೆಯ ನಿರ್ಮಾತೃ ಹರಿಹರ ಪ್ರಿಯ ಸರ್ಕಾರ ಪುಸ್ತಕ ಮನೆ ನಿರ್ಮಾಣಕ್ಕೆ ಹಾಗೂ ಚಿಕಿತ್ಸೆಗೆ ಅನುದಾನ ನೀಡದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಡಿ ಹೊಸ ಇತಿಹಾಸ ಬರೆದಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಮಹಿಳಾ ಪೈಲಟ್ ಶಿವಾಂಗಿಯನ್ನ ಸೆರೆ ಹಿಡಿದಿರುವುದಾಗಿ ಪಾಕಿಸ್ತಾನ ಹೇಳಿತ್ತು. ಈಗ ಇದೇ ಶಿವಾಂಗಿ ಜೊತೆ ಮುರ್ಮು ಫೋಟೋ ಕ್ಲಿಕ್ಕಿಸಿ ಪಾಕ್ನ ಸುಳ್ಳಿನ ಕಂತೆಗೆ ಉತ್ತರಿಸಿದ್ದಾರೆ.
ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಖಾಯಂ ಅರೆ ಖಾಯಂ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ನವೆಂಬರ್ 1ರಿಂದ ನವೆಂಬರ್ 7ರವರೆಗೆ 1 ವಾರ ಕಾಲ ಕನ್ನಡ ಚಲನಚಿತ್ರಗಳ ಪ್ರದರ್ಶನಕ್ಕೆ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಎನ್ ಜುಬೇರ್ ಆದೇಶಿಸಿದ್ದಾರೆ. ಕರ್ನೂಲ್ ಬಸ್ ಅವಘಡದ ಬಳಿಕ ಆರ್ಟಿಒ ಅಧಿಕಾರಿಗಳು ಖಾಸಗಿ ಬಸ್ಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಿಂದ ತೆರಳುತ್ತಿದ್ದ ಎಲ್ಲಾ ಖಾಸಗಿ ಬಸ್ಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಮಂತ್ರಿಮಾಲ್, ಕಲಾಸಿಪಾಳ್ಯ, ರಾಜಾಜಿನಗರ ಸೇರಿದಂತೆ ಹಲವು ಕಡೆ ತಪಾಸಣೆ ನಡೆಸಲಾಗುತ್ತಿದೆ. ಪ್ಯಾಸೆಂಜರ್ ಲಗೇಜ್ ಹೊರತುಪಡಿಸಿ ಬಸ್ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ತುಂಬಿರುವ ಲಗೇಜ್, ಎಮರ್ಜೆನ್ಸಿ ಎಕ್ಸಿಟ್ ಡೋರ್, ಫಸ್ಟ್ ಏಡ್ ಬಾಕ್ಸ್, ಫೈರ್ ಸೇಫ್ಟಿ ಇಲ್ಲದ ಬಸ್ಗಳಿಗೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಪಕ್ಕೆಲುಬು ಮುರಿದು ಆಸ್ಪತ್ರೆಗೆ ಸೇರಿದ ಭಾರತದ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಶೀಘ್ರವಾಗಿ ಗುಣಮುಖರಾಗುವಂತೆ ಕ್ಯಾಪ್ಟನ್ ಸೂರ್ಯಕುಮಾರ್ ತಾಯಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಗಂಗಾರತಿ ನೆರವೇರಿಸಿ ಸ್ವಪ್ನ ಯಾದವ್ ಪ್ರಾರ್ಥಿಸಿದ್ದಾರೆ.